ಇನ್ನು ಕೇರಳದಲ್ಲಿ ಕಲ್ಲಿನ ಕ್ವಾರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಬಂಡೆ ಕುಸಿದು ಹಿಟಾಚಿ ಮೇಲೆ ಬೃಹತ್ ಬಂಡೆ ಬಿದ್ದಿದೆ ಹಾಗೂ ಈ ಒಂದು ದುರ್ಘಟನೆಯಿಂದಾಗಿ ಓರ್ವ ಸಾವನ್ನಪ್ಪಿದ್ದಾನೆ. ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯಲ್ಲಿ ಈ ಘೋರ ಘಟನೆ ನಡೆದಿರೋದು. ಬಂಡೆ ಕಲ್ಲಿನ ಅಡಿಯಲ್ಲಿ ಸಿಲುಕಿ ವ್ಯಕ್ತಿ ನರಳಾಡಿ ಉಸಿರು ಚೆಲ್ಲಿದ್ದಾನೆ. ಅವಶೇಷಗಳ ಅಡಿ ಸಿಲುಕಿರುವಂತಹ ಮತ್ತೊಬ್ಬನಿಗಾಗಿ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಡ್ರೋನ್ ಕ್ಯಾಮೆರಾ ಬಳಸಿಕೊಂಡು ರಕ್ಷಣಾ ಕಾರ್ಯ ನಡೀತಾ ಇದೆ. ಕಲ್ಲಿನ ಕ್ವಾರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಬೃಹತ್ ಬಂಡೆ ಉರುಳಿ ಬಿದ್ದಿದೆ. ಹಿಟಾಚಿ ಮೇಲೆ ಡೈರೆಕ್ಟ್ ಆಗಿ ಒಂದು ಬಂಡೆ ಬಿದ್ದಿದ್ರಿಂದ ಅಲ್ಲಿ ಕೆಲಸ ಮಾಡ್ತಿದ್ದಂಥ ಓರ್ವ ಕಾರ್ಮಿಕ ಆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಹಾಗೂ ಮತ್ತೊಬ್ಬ ಕಾರ್ಮಿಕ ಇದರಲ್ಲಿ ಅಂದರೆ ಈ ಒಂದು ಬಂಡೆಯ ಕೆಳಗಡೆ ಸಿಕ್ಕಾಕೊಂಡಿರೋದ್ರಿಂದ ಆತನನ್ನು ರಕ್ಷಣೆ ಮಾಡೋದಕ್ಕೆ ರಕ್ಷಣಾ ಪಡೆಗಳು ಕೂಡ ಈಗ ಕೈ ಜೋಡಿಸಿದ್ದಾವೆ. ರಕ್ಷಣಾ ಕಾರ್ಯ ಮುಂದುವರಿತಾ ಇದೆ. ಈಗ ಗಮನಿಸ್ತಾ ಇದ್ದೀರಿ, ಹಿಟಾಚಿ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಿರುತ್ತೆ. ಅಂಥ ಸಂದರ್ಭದಲ್ಲಿ ಏಕಾಏಕಿ ಒಂದು ಬೃಹತ್ ಬಂಡೆ ಆ ಕಲ್ಲಿನ ಕ್ವಾರಿಯಲ್ಲಿ ಉರುಳಿ ಬೀಳುತ್ತೆ. ಈ ಒಂದು ದುರ್ಘಟನೆಯಿಂದಾಗಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಎಷ್ಟೇ ಒಂದು ಸೇಫ್ಟಿ ಮೆಷರ್ಸನ್ನು, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ಚಿನ್ನದ ಗಣಿಗಳಿರ್ಬೋದು ಅಥವಾ ಈ ರೀತಿಯಾಗಿ ಕಲ್ಲಿನ ಕ್ವಾರಿಗಳಿರ್ಬೋದು, ಮೈಯೆಲ್ಲ ಕಣ್ಣಾಗಿರ್ಬೋದು, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಎಷ್ಟೇ ಜಾಗರೂಕರಾಗಿದ್ದರೂ ಕೂಡ ಅದು ಕಮ್ಮಿ ಆಗುತ್ತೆ. ಬಟ್ ಕೇರಳದಲ್ಲಿ ಈಗ ಇಂಥ ಜಾಗರೂಕತೆಯಿಂದ ಕೆಲಸ ಮಾಡ್ತಿದ್ರು ಹಿಟಾಚಿ ಮೇಲೆ ಏಕಾಏಕಿ ಒಂದು ಬೃಹತ್ ಬಂಡೆ ಉರುಳಿ ಬಿದ್ದಿದ್ದರಿಂದ ಅದರ ಕೆಳಗಡೆ ಸಿಲುಕಿ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ರೆ ಮತ್ತೊಬ್ಬ ಈಗ ಅದರ ಕೆಳಗಡೆ ಸಿಲುಕಿದ್ದಾನೆ. ಆತನ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಯಾವ ಫೋರ್ಸಲ್ಲಿ ಆ ಬಂಡೆ ಬಿದ್ದಿದೆ ಅಂತಂದರೆ ಹಿಟಾಚಿ ಅಪ್ಪಚ್ಚಿ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅದು ಮತ್ತೊಂದು ಆ್ಯಂಗಲ್ನ ವಿಡಿಯೋ. ಅದು ಈಗ ನೀವು ನೋಡ್ತಿರೋದು ಒಂದು ಆ್ಯಂಗಲ್ ಆಗಿದ್ರೆ, ಎರಡನೇ ವಿಂಡೋ ಬಂದು ಮತ್ತೊಂದು ಆ್ಯಂಗಲ್ನ ವಿಡಿಯೋ. ಕಂಪ್ಲೀಟ್ ಆಗಿ ಹಿಟಾಚಿ ನಜ್ಜುಗುಜ್ಜಾಗಿದೆ ಹಾಗೂ ಓರ್ವ ಏನು ಸಿಲುಕಿಕೊಂಡಿದ್ದಾನೆ ಈ ಅವಶೇಷಗಳ ಅಡಿಯಲ್ಲಿ, ಆತನನ್ನು ರಕ್ಷಣೆ ಮಾಡೋದಕ್ಕೆ ಈಗ ರಕ್ಷಣಾ ಪಡೆಗಳು ಕೈ ಜೋಡಿಸಿದ್ದಾವೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.